ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಿಮಗೇನಾದರೂ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ರೆ ಈ ವಿಡಿಯೋ ನೋಡಿ. ನಾನು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಅದನ್ನು ಫಾಲೋ ಮಾಡಿದ್ರೆ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ನಾನು ಕ್ಲಾಸ್ ನಂಬರ್ 237ಇಂದ 247ವರೆಗೂ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನಲ್ಲೂ ಅದನ್ನೇ ಹೇಳ್ಕೊಟ್ಟಿರೋದು. ಅಂದರೆ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್ ಅಂದ್ರೇನು, ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ ಹೇಳೋದು. ಅಲ್ಲಿ ಸಬ್ಜೆಕ್ಟ್ ಏನೂ ಕೆಲಸ ಮಾಡ್ತಿರಲ್ಲ, ರೈಟ್? ಸೊ ನೀವು ಈ ವಿಡಿಯೋಸ್ ನೋಡಿಲ್ಲ ಅಂದರೆ ನಾನು ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿಲಿ, ಪೀಪಲ್ ಸ್ಪೀಕ್ ಕನ್ನಡ ಇನ್ ಕರ್ನಾಟಕ. ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿರುವಂಥ ಸೆಂಟೆನ್ಸ್. ಅಂದರೆ ಇಲ್ಲಿ ಒಂದು ಸಬ್ಜೆಕ್ಟ್ ಇದೆ ಆ್ಯಂಡ್ ಆ ಸಬ್ಜೆಕ್ಟ್ ಕೆಲಸ ಮಾಡ್ತಿದೆ ಆ್ಯಂಡ್ ಈ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಕೂಡ ಇದೆ. ಈ ಥರ ಇದ್ದರೆ ಮಾತ್ರ ನೀವು ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ಬೋದು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟಿಂದ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ಸೆಂಟೆನ್ಸ್ನಲ್ಲಿರೋ ಆಬ್ಜೆಕ್ಟ್ ಕನ್ನಡ, ಅದರಿಂದ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕು. ಅದಾದ ಮೇಲೆ ಸ್ಪೀಕ್ ಅನ್ನೋ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ಗೆ ಚೇಂಜ್ ಮಾಡಬೇಕು. ಅಷ್ಟೇ, ಮುಗೀತು. ಕನ್ನಡ ಸ್ಪೋಕನ್ ಇನ್ ಕರ್ನಾಟಕ. ಆ್ಯಂಡ್ ಕನ್ನಡ ಮುಂದೆ ಒಂದು ಹೆಲ್ಪಿಂಗ್ ವರ್ಬ್ ಬರಲೇಬೇಕು, ಈಸ್ ಯಾಕೆ ಬಂತು ಅಂದರೆ ಈ ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ನಲ್ಲಿದೆ ಆ್ಯಂಡ್ ಕನ್ನಡ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಸೊ ಈಸ್ ಹಾಕಬೇಕು. ಆ್ಯಂಡ್ ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಪ್ಯಾಸಿವ್ ವಾಯ್ಸ್ನಲ್ಲಿ ಮಾತ್ರ ಈಸ್, ಆಮ್, ಆರ್, ವಾಸ್, ವರ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಇನ್ನು ಬೇರೆ ಯಾವ ಟೈಪ್ ಆಫ್ ಸೆಂಟೆನ್ಸ್ನಲ್ಲೂ ಬರಲ್ಲ. ಅದು ಇದೇ ಡಿಫ್ರೆನ್ಸ್. ತುಂಬ ಜನ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತೀರಾ, ರೈಟ್? ಇದು ಅರ್ಥ ಆಯ್ತಲ್ಲ? ಆ್ಯಂಡ್ ಯಾವ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಇರಲ್ವೋ ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೀ ಸ್ಪೀಕ್ಸ್ ವೆರಿ ವೆಲ್. ಇಲ್ಲಿ ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇಲ್ಲ. ಸೊ ಈ ಥರ ಸೆಂಟೆನ್ಸ್ನ ನೀವು ಚೇಂಜ್ ಮಾಡೋಕ್ಕೆ ಬರಲ್ಲ, ರೈಟ್? ಗೊತ್ತಾಯ್ತಲ್ಲ? ಆ್ಯಂಡ್ ಈ ಥರ ಇರೋ ಸೆಂಟೆನ್ಸ್ನ ನೀವು ಈ ಥರ ಚೇಂಜ್ ಮಾಡಬಾರ್ದು. ಹೀ ಸ್ಪೋಕನ್, ಹಿ ವಾಸ್ ಸ್ಪೋಕನ್ ಅಂತ. ಸೊ ಮೇಲಿರೋ ಆ್ಯಕ್ಟಿವ್ ಸೆಂಟೆನ್ಸ್ ನಾನು ಪ್ಯಾಸಿವ್ ಮಾಡ್ತಾ ಇದ್ದೀನಿ ಅಂತ ಈ ಥರ ಚೇಂಜ್ ಮಾಡಿದ್ರೆ ಚೇಂಜ್ ಆಗಲ್ಲ. ನೋಡಿ, ಸಬ್ಜೆಕ್ಟ್ನ ನೀವು ಆ್ಯಸ್ ಇಟ್ ಈಸ್ ಇಡ್ತಾ ಇದ್ದೀರಾ, ರಾಂಗ್. ನೆಕ್ಸ್ಟ್ ನೋಡಿ, ದೇ ಪೇ ಮಿ ವೆರಿ ಲೆಸ್. ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇದೆ, ಅವ್ರು ನನಗೆ ತುಂಬ ಕಡಿಮೆ ಪೇ ಮಾಡಿದ್ರು. ಸೊ ಈಗ ಇಲ್ಲಿರೋ ಆಬ್ಜೆಕ್ಟಿಂದ ನಾವು ಪ್ಯಾಸಿವ್ ವಾಯ್ಸ್ನ ಸ್ಟಾರ್ಟ್ ಮಾಡಬೇಕು. ಮೀ ಐ ಆಗುತ್ತೆ. ಬರೀ ಐ ಅನ್ಬಾರ್ದು, ಐ ಆಮ್ ಪೇಯ್ಡ್ ವೆರಿ ಲೆಸ್ ಅನ್ಬೇಕು, ರೈಟ್? ಐ ಆಮ್ ಪೇಯ್ಡ್ ವೆರಿ ಲೆಸ್ ಅಂದರೆ ನನಗೆ ತುಂಬ ಕಡಿಮೆ ಪೇ ಮಾಡ್ತಾನೆ. ನೆಕ್ಸ್ಟ್, ವಿ ಸೆಲ್ ಫ್ರೆಶ್ ವೆಜಿಟೇಬಲ್ಸ್ ಹಿಯರ್. ವಿ ಸಬ್ಜೆಕ್ಟ್, ಫ್ರೆಶ್ ವೆಜಿಟೇಬಲ್ಸ್ ಆಬ್ಜೆಕ್ಟ್. ಸೊ ಫ್ರೆಶ್ ವೆಜಿಟೇಬಲ್ಸ್ ಅನ್ನೋದು ಪ್ಲೂರಲ್. ಈಗ ಅದರಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ ಆರ್ ಯೂಸ್ ಮಾಡಬೇಕು, ಯಾಕೆಂದರೆ ಅದು ಪ್ಲೂರಲ್ ಇದೆ. ಆ್ಯಂಡ್ ಸೆಲ್ನ ಸೋಲ್ಡ್ ಮಾಡಬೇಕು. ಫ್ರೆಶ್ ವೆಜಿಟೇಬಲ್ಸ್ ಆರ್ ಸೋಲ್ಡ್ ಹಿಯರ್. ಅದೇ ಥರ ದೇ ಕ್ಯಾನ್ಸಲ್ಡ್ ದ ಟ್ರೈನ್. ಸೊ ಇಲ್ಲಿದು ಸಿಂಪಲ್ ಪಾಸ್ಟ್ನಲ್ಲಿದೆ, ಸಬ್ಜೆಕ್ಟ್ ಆ್ಯಂಡ್ ದ ಟ್ರೈನ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದ್ರೆ ವಾಸ್, ವರ್ ಯೂಸ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಪಾಸ್ಟ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಮಾತ್ರ ವಾಸ್, ವರ್ ಯೂಸ್ ಆಗುತ್ತೆ. ದ ಟ್ರೈನ್ ವಾಸ್ ಕ್ಯಾನ್ಸಲ್ಡ್. ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ನ ಆಬ್ಜೆಕ್ಟ್ ಪ್ಲೇಸ್ಗೆ ಕಳಿಸ್ಬೇಕಲ್ವಾ, ಅದು ರೂಲ್ ಇದೆ ಅಂತ ನೀವು ತುಂಬ ಜನ ಥಿಂಕ್ ಮಾಡ್ಬೋದು. ಎಸ್, ದೇ ಅನ್ನೋದನ್ನು ಎಂಡಲ್ಲಿ ನಾವು ಹಾಕ್ಬೋದು. ದ ಟ್ರೈನ್ ವಾಸ್ ಕ್ಯಾನ್ಸಲ್ಡ್ ಬೈ ದೆಮ್ ಅಂತ ಚೇಂಜ್ ಮಾಡ್ಬೋದು, ಬಟ್ ಇಲ್ಲಿದು ಅನ್ನೆಸೆಸರಿ ಆ್ಯಂಡ್ ಅದು ಯೂಸ್ಲೆಸ್. ಈ ಸೆಂಟೆನ್ಸ್ನಲ್ಲಿ ಬೇಕಾಗಿಲ್ಲ, ಅನ್ಇಂಪಾರ್ಟೆಂಟ್. ಯಾರಿಂದ ಆಗುತ್ತೆ ಅನ್ನೋದು ಫೋಕಸ್ ಮಾಡೋಂಗಿದ್ರೆ ಸೆಂಟೆನ್ಸ್ ಎಂಡ್ನಲ್ಲಿ ಬೈ ಹಾಕಿ ಅವ್ರನ್ನ ಮೆನ್ಷನ್ ಮಾಡಿ. ದೇ ಡಿಡ್ ನಾಟ್ ಇನ್ವೈಟ್ ಹಿಮ್. ಸೊ ಪಾಸ್ಟ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ, ರೈಟ್? ಸಬ್ಜೆಕ್ಟ್ ದೇ, ಹಿಮ್ ಅನ್ನೋದಿಲ್ಲ ಆಬ್ಜೆಕ್ಟ್. ಆ್ಯಂಡ್ ಹಿಮ್ ಏನಾಯಿತು, ಹೀ ಆಯಿತು. ಹೀ ವಾಸ್ ನಾಟ್ ಇನ್ವೈಟೆಡ್. ದ ಬ್ಯಾಂಕ್ ಹ್ಯಾಸ್ ಕ್ರಿಯೇಟೆಡ್ ಯುವರ್ ಅಕೌಂಟ್. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ದ ಬ್ಯಾಂಕ್ ಅನ್ನೋ ಸಬ್ಜೆಕ್ಟ್, ಯುವರ್ ಅಕೌಂಟ್ ಅನ್ನೋದು ಆಬ್ಜೆಕ್ಟ್. ಸೊ ಈಗ ಪ್ಯಾಸಿವ್ನಲ್ಲಿ ಯಾವ ಥರ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕು, ಯುವರ್ ಅಕೌಂಟ್. ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಆಗುತ್ತೆ. ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್. ದ ಬ್ಯಾಂಕ್ ಹ್ಯಾಸ್ ಕ್ರೆಡಿಟೆಡ್ ಯುವರ್ ಅಕೌಂಟ್, ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್. ಸಂಬಡಿ ಈಸ್ ವಾಚಿಂಗ್ ಯು. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ನಲ್ಲಿ ಸೆಂಟೆನ್ಸ್ ಇದೆ. ಸೊ ಈಗ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾಗಿರೋದು ಯು ಇಂದ. ಯು ಏನು ಚೇಂಜ್ ಆಗಲ್ಲ. ಯು ಆರ್ ಬೀಯಿಂಗ್ ವಾಚ್ಡ್ ಅನ್ಬೇಕು. ಸೊ ವಾಚಿಂಗ್ ಕೂಡ ಪಾಸ್ಟ್ ಪಾರ್ಟಿಸಿಪಲ್ಗೆ ಚೇಂಜ್ ಆಗುತ್ತೆ, ವಾಚ್ಡ್ ಅಂತ. ಆ್ಯಂಡ್ ಆರ್ ಬೀಯಿಂಗ್ನ ಮಾತ್ರ ನಾವು ಎಕ್ಸ್ಟ್ರಾ ಇಲ್ಲಿ ಸೇರಿಸಬೇಕು. ಇದ್ರ ಮೇಲೆಲ್ಲ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಲ್ವಾ, ನೋಡಿ. ನೆಕ್ಸ್ಟ್, ವಿ ಕಾಂಟ್ ಡೂ ಇಟ್ ಟುಡೇ. ವಿ ಸಬ್ಜೆಕ್ಟ್, ಇಟ್ ಆಬ್ಜೆಕ್ಟ್. ಸೊ ಈಗ ಪ್ಯಾಸಿವ್ ವಾಯ್ಸ್ನ ಸ್ಟಾರ್ಟ್ ಮಾಡಬೇಕಾಗಿರೋದು ಇಟ್ ಇಂದ. ಇಟ್ ಕಾಂಟ್ ಬಿ ಡನ್. ಕಾಂಟ್ ಬಿ ಆಗುತ್ತೆ, ಡೂ ಡನ್ ಆಗುತ್ತೆ. ನೆಕ್ಸ್ಟ್, ದೇ ಶುಡ್ ಹ್ಯಾವ್ ಟ್ರಾನ್ಸ್ಫರ್ಡ್ ದ ಮನಿ. ದೇ ಸಬ್ಜೆಕ್ಟ್, ದ ಮನಿ ಇಲ್ಲಿ ಆಬ್ಜೆಕ್ಟ್.
ಸೊ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾದ್ರದ್ದು ದ ಮನಿಯಿಂದ. ದ ಮನಿ ಶುಡ್ ಹ್ಯಾವ್ ಬೀನ್ ಟ್ರಾನ್ಸ್ಫರ್ಡ್, ರೈಟ್? ಸೊ ಇದರಿಂದ ನಮ್ಗೆ ಏನು ಗೊತ್ತಾಯ್ತು, ಯಾವ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಇರುತ್ತೋ ಅದನ್ನು ಮಾತ್ರ ಪ್ಯಾಸಿವ್ಗೆ ಚೇಂಜ್ ಮಾಡ್ಬೋದು ಅಂತ. ಆ್ಯಂಡ್ ಪ್ಯಾಸಿವ್ ವಾಯ್ಸ್ನ ಸೆಂಟೆನ್ಸ್ನಲ್ಲಿ ಯಾವುದೇ ಟೆನ್ಸ್ ಇರಲಿ, ಸಬ್ಜೆಕ್ಟ್ ಏನು ಕೆಲಸ ಮಾಡಲ್ಲ, ಸಬ್ಜೆಕ್ಟ್ ಮೇಲೆ ಕೆಲಸ ಆಗ್ತಿರುತ್ತೆ, ರೈಟ್? ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ತುಂಬ ಪಾಯಿಂಟ್ಸ್ ಇದೆ. ಇಲ್ಲಿ ನೋಡಿ, ಐ ಹ್ಯಾವ್ ಸ್ಲೆಪ್ಟ್ 3 hours. ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಬಟ್ ಆಬ್ಜೆಕ್ಟೇ ಇಲ್ಲ. ಐ ಹ್ಯಾವ್ ಸ್ಲೆಪ್ಟ್, ಅಲ್ಲಿಗೆ ನಾವು ಎಂಡ್ ಮಾಡ್ಬೋದು. ಇಲ್ಲಿ ಆಬ್ಜೆಕ್ಟ್ ಇಲ್ಲ, ಸೊ ಇದನ್ನ ನೀವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಕ್ ಬರಲ್ಲ, ಸೊ ಮಾಡಬಾರ್ದು ಕೂಡ. ನಾ ಈ ಥರ ಚೇಂಜ್ ಮಾಡಲ, ಐ ಹ್ಯಾವ್ ಬೀನ್ ಸ್ಲೆಪ್ಟ್ ಅಂತ, ಅದು ಪ್ಯಾಸಿವ್ ವಾಯ್ಸ್ ಕೂಡ ಅಲ್ಲ, ಅದಕ್ಕೆ ಮೀನಿಂಗ್ ಕೂಡ ಇಲ್ಲ, ಇದು ಮೀನಿಂಗ್ಲೆಸ್. ಈ ಥರ ಹೇಳಿದ್ರೆ ಈ ಥರ ಯಾರೂ ಹೇಳಲ್ಲ. ಹಿ ವಾಸ್ ಟಾಕಿಂಗ್ ಟೂ ಲೌಡ್ಲಿ, ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಬಟ್ ಇಲ್ಲೂ ಆಬ್ಜೆಕ್ಟ್ ಇಲ್ಲ, ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಕ್ ಬರಲ್ಲ. ಯುವರ್ ಡಾಟರ್ ಸಿಂಗ್ಸ್ ವೆರಿ ವೆಲ್, ಇಲ್ಲೂ ಆಬ್ಜೆಕ್ಟ್ ಇಲ್ಲ. ಸೋ ಮೆನಿ ಪೀಪಲ್ ಅರೈವ್ಡ್ ಆನ್ ದಟ್ ಡೇ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಬಟ್ ಆಬ್ಜೆಕ್ಟ್ ಇಲ್ಲ. ಈ ಥರ ಸೆಂಟೆನ್ಸ್ಗಳನ್ನ ನೀವು ಪ್ಯಾಸಿವ್ಗೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಇನ್ನೊಂದು ನೋಡಿ, ಕಾಮೆಂಟ್ಸ್ನಲ್ಲಿ ತಪ್ಪು ಮಾಡಿದ್ರಿ. ನೀವು ಊಟ ಮಾಡಿದೆ ಅಂತ ಕೇಳೋದಕ್ಕೆ ಹ್ಯಾವ್ ಯು ಈಟನ್ ಅಂತ ಹೇಳಿ ಮುಗೀತು ಅಷ್ಟೇ. ಹ್ಯಾವ್ ಯು ಬೀನ್ ಈಟನ್ ಅಂದರೆ ರಾಂಗ್. ನಾನು ಪ್ಯಾಸಿವ್ಗೆ ಚೇಂಜ್ ಮಾಡ್ತಾ ಇದ್ದೀನಿ, ಇದನ್ನು ಪ್ಯಾಸಿವ್ಗೆ ಚೇಂಜ್ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಹ್ಯಾವ್ ಯು ಈಟನ್ ಅಂದ್ರೇ ಕರೆಕ್ಟ್. ಬಿಕಾಸ್ ಯು ಹ್ಯಾವ್ ಬೀನ್ ಈಟನ್ ಜಂಕ್ ಫುಡ್, ರಾಂಗ್. ನೀನು ಜಂಕ್ ಫುಡ್ ತಿಂತೆ ಅನ್ನೋದಕ್ಕೆ ಯು ಹ್ಯಾವ್ ಈಟನ್ ಜಂಕ್ ಫುಡ್ ಅಂತ ಡೈರೆಕ್ಟಾಗಿ ಹೇಳಿ, ರೈಟ್? ತುಂಬ ಸರಿ ನೀವು ಅನ್ನೆಸೆಸರಿಯಾಗಿ ಚೇಂಜ್ ಮಾಡಕ್ಕೆ ಹೋಗ್ತೀರಾ, ಅದನ್ನು ಪ್ಯಾಸಿವ್ನಲ್ಲಿ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ, ರೈಟ್? ಹಿ ಹ್ಯಾಸ್ ಬೀನ್ ಗಾನ್ ಟು ಮಾರ್ಕೆಟ್, ರಾಂಗ್. ಹಿ ಹ್ಯಾಸ್ ಗಾನ್ ಟು ಮಾರ್ಕೆಟ್ ಅಂತ ಹೇಳಿ. ಸಿಂಪಲ್, ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ವರ್ಬ್ ಇಂದಾನೆ ಕೆಲಸ ಮುಗ್ದೋಗುತ್ತೆ. ನೀವು ಅದನ್ನು ಫೋರ್ಸಿಬಲ್ ಆಗಿ ಅನ್ನೆಸೆಸರಿಯಾಗಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ತೀರಾ, ಆ್ಯಂಡ್ ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ, ಮೀನಿಂಗ್ಲೆಸ್ ಆಗುತ್ತೆ. ಇಟ್ ಕುಡ್ ಹ್ಯಾವ್ ಸೆಂಟ್ ಬೈ ದ ಕೊರಿಯರ್ ಅಂತ ಯಾರೋ ಬರೆದಿದ್ರಿ. ಅದನ್ನು ಕೊರಿಯರ್ನಿಂದ ಕಳಿಸ್ಬೋದಾಗಿತ್ತು ಅನ್ನೋದಕ್ಕೆ ಇಟ್ ಕುಡ್ ಹ್ಯಾವ್ ಬೀನ್ ಅನ್ಬೇಕು. ಯಾವಾಗ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೋ ಆವಾಗ ಸಬ್ಜೆಕ್ಟ್ ಮೇಲೆ ಕೆಲಸ ಆಗ್ತಿರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಸೆಂಟೆನ್ಸ್ನಲ್ಲಿ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ಬಂದರೆ ಸಬ್ಜೆಕ್ಟ್ ಮೇಲೆ ಕೆಲಸ ಆಗ್ತಿರುತ್ತೆ. ಬೀನ್ ಹಾಕಿಲ್ಲ ಅಂದರೆ ಏನಾಗುತ್ತೆ, ಸಬ್ಜೆಕ್ಟ್ ಕೆಲಸ ಮಾಡುತ್ತೆ ಅಲ್ವಾ? ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಸಬ್ಜೆಕ್ಟ್ ಕೆಲಸ ಮಾಡ್ತಿದೆ, ಯಾಕೆ ಬೀನ್ ಹಾಕಿದಿರಾ? ಇದು ರಾಂಗ್. ಐ ಶುಡ್ ಹ್ಯಾವ್ ಬೀನ್ ಲರ್ನ್ಡ್ ಫ್ಲೂಯೆಂಟ್ ಇಂಗ್ಲೀಷ್ ಅಲ್ಲ, ಐ ಶುಡ್ ಹ್ಯಾವ್ ಲರ್ನ್ಡ್ ಫ್ಲೂಯೆಂಟ್ ಇಂಗ್ಲೀಷ್. ನಾನು ಫ್ಲೂಯೆಂಟ್ ಇಂಗ್ಲೀಷ್ ಕಲಿಬೇಕಿತ್ತು ಅಂತ ಹೇಳೋದಕ್ಕೆ ಡೈರೆಕ್ಟ್ ಹೇಳಿ, ಯಾಕೆಂದ್ರೆ ಇಲ್ಲಿ ಸಬ್ಜೆಕ್ಟೇ ಕೆಲಸ ಮಾಡೋದು. ಐ ಶುಡ್ ಹ್ಯಾವ್ ಬೀನ್ ಅಂದರೆ ರೈಟ್. ಅರ್ಥ ಆಯ್ತಲ್ಲ? ಸೊ ಕನ್ಫ್ಯೂಷನ್ ಇದ್ದರೆ ಹಳೆ ಕ್ಲಾಸಸ್ನೆಲ್ಲ ಇನ್ನೊಂದು ಸರಿ ನೋಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.